ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ. ಪ್ರಿಯ ವೀಕ್ಷಕರೇ, ನಮ್ಮಲ್ಲಿ ಕೃಷಿಯು ಇರುತ್ತದೆ. ಹೆಚ್ಚಿನ ಕಡೆಯಲ್ಲಿ ನಾವೆಲ್ಲರೂ ಕೂಡ ಕೃಷಿಕರಾಗಿದ್ದುತ್ತೇವೆ. ನಾವು ಎಲ್ಲ ರೀತಿಯ ಕೃಷಿಗಳನ್ನು ಮಾಡುತ್ತಿರ್ತೇವೆ. ಹಾಗಾಗಿ ನಾವು ಯಾವ ರೀತಿಯಲ್ಲಿ ಲಾಭದಾಯಕವಾಗಿ ಕೃಷಿಯನ್ನು ಮಾಡಬಹುದು, ನಮ್ಮ ಕೃಷಿಯನ್ನು ಲಾಭದಾಯಕಗೊಳಿಸಲು ಯಾವ ರೀತಿಯ ಕಾರ್ಯಗಳನ್ನು ನಾವು ಮಾಡಬೇಕು, ನಾವು ಯಾವ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಕೃಷಿಯನ್ನು ನಮ್ಮ ಭೂಮಿಯಲ್ಲಿ ಮಾಡಬಹುದು, ನಮ್ಮ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಯಾವ ರೀತಿ ಕಾಣಬಹುದು, ಅದಕ್ಕಾಗಿ ನಾವು ಏನು ಮಾಡಬೇಕು ಎನ್ನುವಂತಹ ಒಂದಷ್ಟು ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಪ್ರಿಯ ವೀಕ್ಷಕರೇ, ಮೊದಲನೇದಾಗಿ ನಮ್ಮ ಕೃಷಿ ಭೂಮಿಯು ಹೇಗೆ ಇರುತ್ತದೆ, ಯಾವ ರೀತಿಯ ಭೂಮಿ ಆಗಿದೆ, ಕೃಷಿ ಭೂಮಿಯಲ್ಲಿ ಫಲವತ್ತತೆ ಯಾವ ರೀತಿ ಇರುತ್ತೆ, ಅದರಲ್ಲಿ ನೀರಾವರಿ ವ್ಯವಸ್ಥೆಗಳು ಇದೆಯೇ, ಅವು ಯಾವ ಪ್ರಮಾಣದಲ್ಲಿ ಇದೆ, ಅದು ದೊಡ್ಡ ಮೊತ್ತದ ಪ್ರಮಾಣದಲ್ಲಿ ಭೂಮಿ ಇದೆ ಅಥವಾ ಸಣ್ಣ ಭೂಮಿಯೇ ಅಥವಾ ಕಡಿಮೆ ಪ್ರಮಾಣದ ಭೂಮಿ ಇದೆ ಎನ್ನುವಂಥದ್ದು ಕೂಡ ಒಂದು ಮುಖ್ಯವಾಗಿರ್ತದೆ. ಯಾಕಂತ ಹೇಳಿದರೆ ಕಡಿಮೆ ಪ್ರಮಾಣವಾದ ಕೃಷಿಗಳನ್ನು, ಸಣ್ಣ ಕೃಷಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು. ಅಥವಾ ದೊಡ್ಡ ಪ್ರಮಾಣದಲ್ಲಿ ಭೂಮಿಗಳಿದ್ದರೆ ಇನ್ನು ಹೆಚ್ಚು ಕೃಷಿಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಹಾಗಾಗಿ ನಾವು ಮಾಡುವ ಕೃಷಿಯು ನಮ್ಮ ಭೂಮಿಯ ಫಲವತ್ತತೆ, ನೀರಿನ ಲಭ್ಯತೆ, ನೀರಾವರಿ ಮತ್ತು ಮಣ್ಣಿನ ಗೊಬ್ಬರ ಅಂಶದ ಫಲವತ್ತತೆಯು ಕೂಡ ಬಹಳ ಮುಖ್ಯವಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ಇಲ್ಲಿ ನಾವು ನಮಗೆ ಇರುವಂತಹ ಸ್ವಲ್ಪ ಕೃಷಿ ಭೂಮಿಯಲ್ಲಿ ಎಲ್ಲ ರೀತಿಯ ಕೃಷಿಗಳನ್ನು ಮಾಡಿದ್ದೀವಿ. ಅದು ಸಮಗ್ರ ಕೃಷಿ ಎಂದು ಹೇಳಬಹುದು. ಏಕೆಂದರೆ ಸಮಗ್ರ ಕೃಷಿ ಇವತ್ತಿನ ದಿನಗಳಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಮತ್ತು ಪ್ರತಿಯೊಬ್ಬರೂ ಕೂಡ ಸಮಗ್ರ ಕೃಷಿಯನ್ನು ಮಾಡುವುದು ಅಗತ್ಯ ಮತ್ತು ಅನಿವಾರ್ಯವಾಗಿದೆ. ನಾವು ನಮ್ಮ ಕೃಷಿ ಭೂಮಿಯಲ್ಲಿ ತೆಂಗನ್ನು ಬೆಳೆದಿದ್ದೇವೆ. ತೆಂಗು ಕಲ್ಪವೃಕ್ಷ, ಬಹಳ ಒಂದು ಉಪಯುಕ್ತವಾದಂತಹ ಒಂದು ಬೆಳೆ. ತೆಂಗಿನಿಂದ ಬಹಳಷ್ಟು ಪ್ರಯೋಜನಗಳಿದೆ. ಒಂದು ತೆಂಗು ಮರವನ್ನು ನಾಟಿ ಮಾಡಿದರೆ ಅದರಿಂದ ನಮಗೆ ಬಹಳಷ್ಟು ಲಾಭದಾಯಕವಾದ ವಿಚಾರಗಳನ್ನು ನಾವು ಕಾಣಬಹುದು. ಅದರಿಂದ ತೆಂಗಿನ ಕಾಯಿಗಳು ದೊರೆಯುತ್ತದೆ, ಬೊಂಡಗಳು ದೊರೆಯುತ್ತದೆ, ಎಳನೀರು ದೊರೆಯುತ್ತದೆ, ತೆಂಗಿನ ಗರಿಯು ಕೂಡ ಉಪಯೋಗಕಾರಿ ಮತ್ತು ಅದರ ಎಲ್ಲ ಭಾಗವೂ ಕೂಡ ನಮಗೆ ಪ್ರಯೋಜನಕಾರಿಯಾಗಿದೆ. ಹಾಗೆ ತೆಂಗನ್ನು ಕೂಡ ನಾವು ಬೆಳೆಯಬಹುದು. ಯಾಕಂದರೆ ನಾವು ನಮ್ಮ ತೆಂಗಿನ ಬೆಳೆಗಳಿಗೆ ಯಾವುದೇ ರೀತಿಯ ನೀರಾವರಿ ವ್ಯವಸ್ಥೆಗಳನ್ನು ಮಾಡಿರುವುದಿಲ್ಲ. ಇದು ನಮ್ಮ ಕೃಷಿಯಲ್ಲಿ ಇರುವಂತಹ ಇನ್ನೊಂದು ಬೆಳೆ ಎಂದು ಹೇಳಿದರೆ ಅದು ರಬ್ಬರ್ ಎಲ್ಲರಿಗೂ ತಿಳಿದಿರುವಂತಹ ಕೃಷಿ ಬೆಳೆಯಾಗಿದೆ. ನಾವು ನಮ್ಮಲ್ಲಿ ರಬ್ಬರನ್ನು ಕೂಡ ಒಂದು ಕೃಷಿಯಾಗಿ ನಾವು ಮಾಡುತ್ತಿದ್ದೇವೆ. ಬಹಳ ವರ್ಷಗಳಿಂದ ನಾವು ಕೂಡ ರಬ್ಬರನ್ನು ಬೆಳೆಯುತ್ತಿದ್ದೇವೆ. ನಾವು ಕೂಡ ರಬ್ಬರಿಂದ ಆದಾಯವನ್ನು ಕೂಡ ಪಡೆಯುತ್ತಿದ್ದೇವೆ. ನೋಡಿ, ಇದು ನಮ್ಮ ರಬ್ಬರ್ ತೋಟ. ನಮ್ಮಲ್ಲಿರುವಂತಹ ಎಲ್ಲ ರಬ್ಬರ್ ಮರಗಳ ಒಂದು ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ರಬ್ಬರು ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ದಿನನಿತ್ಯದ ಬಳಕೆಯಲ್ಲಿ ಬಹಳಷ್ಟು ಉಪಯುಕ್ತವಾದ ಒಂದು ಸಾಮಗ್ರಿಗಳನ್ನು ಒದಗಿಸಿಕೊಡುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಆದರೆ ದುರದೃಷ್ಟವಂತ ಹೇಳಿದರೆ ಇವತ್ತಿನ ದಿನಗಳಲ್ಲಿ ರಬ್ಬರಿನ ಬೆಲೆ ತುಂಬ ಇಳಿಕೆಯನ್ನು ಕಾಣುತ್ತಾ ಇದೆ ಮತ್ತು ಇಳಿಮುಖದತ್ತ ಸಾಗುತ್ತಿದೆ. ಬೇರೆ ಕೃಷಿ ಉತ್ಪನ್ನಗಳ ಬೆಲೆಗಳಿಗೆ ಹೋಲಿಕೆ ಮಾಡಿ ನೋಡಿದರೆ ರಬ್ಬರಿನ ಬೆಲೆಯು ತುಂಬ ಕಡಿಮೆ ಎಂದು ಖಂಡಿತವೂ ಅನಿಸುತ್ತದೆ. ಹಾಗೆ ನೋಡಿ, ಇದು ಈ ರೀತಿಯಾಗಿ ನಮ್ಮ ರಬ್ಬರ್ ಗಿಡಗಳು ಎಲ್ಲವೂ ಮರಗಳು ಬೆಳೆದು ಸೊಗಸಾಗಿ ನಿಂತಿದೆ. ಈ ರೀತಿ ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ನಮ್ಮದು ರಬ್ಬರ್ ಕೃಷಿಯು ಕೂಡ ನಮ್ಮ ಜೀವನ ನಿರ್ವಹಣೆಯಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎನ್ನುವಂಥದ್ದು ಕೂಡ ಒಂದು ವಿಚಾರ. ಇದು ನಮ್ಮ ರಬ್ಬರ್ ಮರಗಳು. ಇಲ್ಲಿ ಒಂದು ಮುಖ್ಯವಾದ ಮತ್ತು ವಿಶೇಷವಾದ ಒಂದು ವಿಷಯ ಎಂದು ಹೇಳಿದರೆ, ನಮ್ಮಲ್ಲಿ ಇರುವಂತಹ ರಬ್ಬರ್ ಮರಗಳಲ್ಲಿ ಕೆಲವೊಂದು ಹಾಲು ಕೊಡದೇ ಇರುವಂತಹ ಮರಗಳಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿ ಕಾಳು ಮೆಣಸಿನ ಕೃಷಿಯನ್ನು ಕೂಡ ನಾವು ಮಾಡುತ್ತಿದ್ದೇವೆ. ನೀವು ನೋಡ್ತಾ ಇದ್ದೀರಿ ನೋಡಿ, ಇದು ನಮ್ಮ ರಬ್ಬರ್ ಮರಗಳಲ್ಲಿ ನಮ್ಮ ಈ ಒಂದು ಮರದಲ್ಲಿ ಕಾಳು ಮೆಣಸಿನ ಬಳ್ಳಿಯು ವಿಶಾಲವಾಗಿ ಹಬ್ಬಿ ಮೇಲ್ಭಾಗದವರೆಗೆ ಹೋಗಿದೆ. ನೋಡಿ, ಇದು ರಬ್ಬರ್ ಮರ ನೋಡಿ ಯಾವ ರೀತಿ ಹಬ್ಬಿಕೊಂಡು ಹೋಗಿದೆ. ಆದ್ದರಿಂದ ನಮಗೆ ಇದು ಕೂಡ ಒಂದು ಕೃಷಿಯಲ್ಲಿ ಮತ್ತೊಂದು ಅಡಿಷನಲ್ ಕ್ರಾಪ್ ಅಂತ ಹೇಳ್ಬೋದು. ಅಥವಾ ನಮ್ಮ ಅಂತರ್ ಬೆಳೆಯ ಬದಲಾಗಿ ಇದೇ ಮರದಲ್ಲಿ ನಾವು ಇನ್ನೊಂದು ರೀತಿಯ ಆದಾಯವನ್ನು ಪಡೆಯುವ ನಿಟ್ಟಿನಲ್ಲಿ ಇದು ಕೂಡ ನಮಗೆ ತುಂಬ ಸಹಕಾರಿಯಾದಂತಹ ಒಂದು ಬೆಳೆಯಾಗಿದೆ. ಸಾಮಾನ್ಯವಾಗಿ ರಬ್ಬರ್ನಲ್ಲಿ ಕಾಳು ಮೆಣಸು ಮಾಡುವಂತಹದ್ದು ತುಂಬ ಕಡಿಮೆ. ಆದರೆ ರಬ್ಬರ್ ಮರಗಳಲ್ಲಿ ಕೂಡ ನಾವು ಕಾಳು ಮೆಣಸನ್ನು ಬೆಳೆದು ಆದಾಯವನ್ನು ಖಂಡಿತವೂ ಪಡೆಯಬಹುದು. ಇದು ನಮಗೆ ಹಾಲು ಕೊಡದೇ ಇರುವಂತಹ ರಬ್ಬರ್ ಮರವಾಗಿದ್ದರೂ ಸ್ವಲ್ಪ ದಿನಗಳ ನಂತರ ನೋಡಿದಾಗ ಇದರಲ್ಲಿ ಕೂಡ ಹಾಲು ಬರುತ್ತಿತ್ತು. ಹಾಗಾಗಿ ನಾವು ಒಂದು ಬದಿಯನ್ನು ಟ್ಯಾಪಿಂಗ್ ಮಾಡುತ್ತಿದ್ದು ಮತ್ತು ಈ ಬಳ್ಳಿಗಳನ್ನು ಇನ್ನೊಂದು ಬದಿಗೆ ಇನ್ನೊಂದು ಹಗ್ಗದಿಂದ ಎಳೆದು ಕಟ್ಟಿ ಟ್ಯಾಪಿಂಗ್ ಮಾಡುವುದು. ಇದರಿಂದ ನಮಗೆ ಈ ಒಂದು ರಬ್ಬರ್ ಮರದಿಂದ ಎರಡು ರೀತಿಯಲ್ಲಿ ಕೂಡ ಆದಾಯ ಪಡೆಯಲಿಕ್ಕೆ ಸಾಧ್ಯವಾಗುತ್ತಿದೆ. ನಾವು ನಮ್ಮಲ್ಲಿರುವಂತಹ ಎಲ್ಲ ತೆಂಗಿನ ಮರಗಳಿಗೂ ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದ್ದೀವಿ. ನೋಡಿ, ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ತೆಂಗಿನ ಮರಕ್ಕೆ ಹಬ್ಬಿಸಿರುವಂತಹ ಕಾಳು ಮೆಣಸಿನ ಬಳ್ಳಿ. ಸುಮಾರು 40-45 ಅಡಿ ಎತ್ತರಕ್ಕಿಂತಲೂ ಹೆಚ್ಚು ಅತಿ ಎತ್ತರಕ್ಕೆ ಬೆಳೆದಿರುವಂತಹ ತೆಂಗಿನ ಮರ ತುಂಬ ಎತ್ತರಕ್ಕೆ ಬೆಳೆದಿದೆ. ನೋಡಿ, ವಿಶಾಲವಾಗಿ ನಿಮಗೆ ಬೆಳೆದಿರುವಂಥದ್ದನ್ನು ಕಾಣಬಹುದು. ಈ ತೆಂಗಿನ ಮರದಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದ್ದೇವೆ. ತುಂಬ ಒಳ್ಳೆಯ ರೀತಿಯಲ್ಲಿ ಬಳ್ಳಿಯು ಬಂದು ಒಳ್ಳೆಯ ರೀತಿಯ ನಮಗೆ ಕಾಳು ಮೆಣಸನ್ನು ಕೂಡ ನೀಡಿ ಒಂದು ಒಳ್ಳೆಯ ಆದಾಯವನ್ನು ಕೂಡ ನಮಗೆ ಈ ಕಾಳು ಮೆಣಸಿನ ಕೂಡ ದೊರೆಯುತ್ತದೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸುವಂಥದ್ದು, ತೆಂಗಿನ ಮರಗಳಿಗೆ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿ ಬೆಳೆಸಿ ಅದರಿಂದ ಕೂಡ ಆದಾಯ ಪಡೆಯಲು ಸಾಧ್ಯತೆಯಿದೆ. ಇಲ್ಲಿ ನಮಗೆ ಇದರಿಂದ ಎರಡು ಪ್ರಯೋಜನಗಳಿವೆ. ಒಂದು, ಕಾಳು ಮೆಣಸಿನ ಆದಾಯ. ಎರಡನೇದು, ತೆಂಗಿನ ಮರದಿಂದ ಬೇರೆ ಬೇರೆ ರೀತಿಯ ಆದಾಯ. ಈಗ ಇದು ಕೂಡ ನಮ್ಮ ಕೃಷಿಯನ್ನು ಲಾಭದಾಯಕಗೊಳಿಸುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ.
ಇದು ನೋಡಿ, ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಈ ಒಂದು ಕಳೆಗಳಿದೆ. ಒಂದು ನೋಡಿ, ಇದು ರಬ್ಬರ್ ಮರದ ಅಡಿಯಲ್ಲಿ ಬೆಳೆಸುವಂತಹ ಒಂದು ರೀತಿಯ ಅಲಸಂಡಿಯ ರೀತಿಯದು, ಮತ್ತು ಇನ್ನೊಂದು ಈ ನಮ್ಮ ಸಾರು ಮಾಡುವಂತಹ ಸೊಪ್ಪಿನ ರೀತಿ ಇರುವಂತಹ ಒಂದು ಬಣ್ಣದ ಸಸ್ಯ. ಇದು ನಮ್ಮ ಕೃಷಿ ಭೂಮಿಗೆ ಹೇಗೆ ಬಂತು ಎನ್ನುವಂಥದ್ದು ಕೂಡ ನಾನು ನಿಮಗೆ ಹೇಳಲಿಕ್ಕೆ ಬಯಸಿ. ಇದು ನಾವು ಆಡುಗೊಬ್ಬರವನ್ನು ನಮ್ಮ ಕೃಷಿ ಭೂಮಿಯಲ್ಲಿ ನಾವು ಅತಿ ಹೆಚ್ಚಾಗಿ ಸಾವಯವ ಗೊಬ್ಬರಗಳನ್ನು ಹೆಚ್ಚು ಕೊಡುವುದರಲ್ಲಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಮತ್ತು ಹೆಚ್ಚಿನ ಪ್ರಮಾಣಗಳು 90% ಮತ್ತು 99% ಕೂಡ ಸಾವಯವ ಗೊಬ್ಬರಗಳನ್ನೇ ಕೊಡುವುದು. ಆದ್ದರಿಂದ ಈ ರೀತಿಯ ವಿವಿಧ ರೀತಿಯ ನಾನಾ ರೀತಿಯ ಕಳೆಗಳು, ವಿವಿಧ ಬೆಳೆಗಳು ಬೆಳೆಯುವಂಥದ್ದು ಕೂಡ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಲು ನಮಗೆ ತುಂಬ ಸಹಕಾರ ಆಗುತ್ತದೆ. ಇವೆಲ್ಲವೂ ಕೂಡ ಇದು ಮಾತ್ರ ಅಲ್ಲ, ಇದೇ ರೀತಿಯ ಬೇರೆ ಬೇರೆ ಕಳೆಗಳು, ಬೇರೆ ಬೇರೆ ಸಣ್ಣ ಸಸ್ಯಗಳು, ವಿವಿಧ ರೀತಿಯ ಸಸ್ಯಗಳು ಕೂಡ ನಮ್ಮ ಕೃಷಿ ಭೂಮಿಯಲ್ಲಿದೆ. ನಾವು ಕೃಷಿಗೆ ಯಾವುದೇ ರೀತಿಯ ಕೀಟನಾಶಕಗಳನ್ನು ಬಳಸುವುದಿಲ್ಲ, ರೌಂಡಪ್ಗಳನ್ನು ಬಳಸುವುದಿಲ್ಲ. ಬೇರೆ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ರಾಸಾಯನಿಕ ಗೊಬ್ಬರವನ್ನು ಬಳಸುತ್ತೇವೆ. ಇದು ನಮ್ಮ ಭೂಮಿಯನ್ನು, ತಾಯಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಬಹಳ ಪ್ರಯೋಜನವಾಗಿದೆ. ಮತ್ತು ಇದು ನಮಗೆ ಒಳ್ಳೆಯ ಭೂಮಿಯನ್ನು ಫಲವತ್ತತೆಯನ್ನು ಕಾಪಾಡ್ತದೆ. ಇವೆಲ್ಲವೂ ಕರಗಿ ಇವೆಲ್ಲವೂ ಕೂಡ ಇದು ಎಲೆಗಳು ಉದುರಿ ಕರಗಿ ಕಳಿತು ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಿರ್ಮಾಣವಾಗಿ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳಾಗಿ ಎರೆಹುಳುಗಳಿಗೆ ಆಹಾರವು ದೊರೆಯುತ್ತದೆ ಮತ್ತು ಭೂಮಿಯ ಫಲವತ್ತತೆಯನ್ನು ಕಾಪಾಡುತ್ತದೆ ಮತ್ತು ಮಣ್ಣಿನ ಒಂದು ಸವಕಳಿಯನ್ನು ತಪ್ಪಿಸುತ್ತದೆ. ಈಗ ಸಾವಯವ ಕೃಷಿ ಪದ್ಧತಿಯಲ್ಲಿ ನಮಗೆ ಭೂಮಿ ತಾಯಿಯನ್ನು ಕಾಪಾಡಿಕೊಂಡು ನಮಗೆ ಒಳ್ಳೆಯ ಒಂದು ಕೃಷಿಯನ್ನು ಪಡೆಯಲಿಕ್ಕೆ ಖಂಡಿತವಾಗಿ ಒಂದು ಒಳ್ಳೆಯ ಅವಕಾಶವಿದೆ. ಈ ಸಾವಯವ ಕೃಷಿಯತ್ತ ನಾವೆಲ್ಲರೂ ಕೂಡ ಮನಸ್ಸು ಮಾಡುವುದು ಬಹಳ ಮುಖ್ಯವಾಗಿದೆ ಪ್ರಿಯ ವೀಕ್ಷಕರೇ. ಹೀಗೆ ದೀರ್ಘಾವಧಿ ಕೃಷಿ ಬೆಳೆಗಳ ಜೊತೆಗೆ ನಾವು ಅಲ್ಪಾವಧಿ ಕೃಷಿಗಳು, ಆಹಾರ ಬೆಳೆಗಳು, ಗೆಡ್ಡೆ ಗೆಣಸುಗಳನ್ನು ಕೂಡ ನಾವು ಬೆಳೆಯುತ್ತಿದ್ದೀವಿ. ಇದು ನೋಡಿ, ಕೆಸು ಮತ್ತು ಚೇವು ಅಂತ ನಾವು ಏನು ಹೇಳ್ತೀವಿ, ಕೊಲೋಕೋಸಿ ಅಂತ ನಾವು ಏನು ಹೇಳ್ತೀವಿ, ಅದನ್ನು ಕೂಡ ನಾವು ಒಂದಷ್ಟು ಬೆಳೆದುಕೊಂಡಿದ್ದೇವೆ. ಯಾಕಂತೇಳಿ ಅದು ನಮಗೆ ಒಳ್ಳೆಯ ಆಹಾರ ದೊರೆಯುತ್ತದೆ ಮತ್ತು ನಮಗೆ ಬೇಕಾದ ಹಾಗೆ ನಮ್ಮ ಹಿತ್ತಲಿನಲ್ಲಿಯೇ ಪರಿಶುದ್ಧವಾದ ಆಹಾರವನ್ನು ಪಡೆದುಕೊಳ್ಳಲಿಕ್ಕೆ ನಮಗೆ ತುಂಬ ಸಹಕಾರವಾಗ್ತದೆ. ನೋಡಿ, ಇಲ್ಲಿ ನೋಡಿ ನಾವು ವಿಶಾಲವಾಗಿ ಬೆಳೆದಿದ್ದೇವೆ. ಅದು ಇಲ್ಲಿ ನಮಗೆ ಒಂದು ಸಮಸ್ಯೆ ಅಂತ ಹೇಳಿದರೆ, ಈ ಕಾಡು ಪ್ರಾಣಿಗಳ ಸ್ವಲ್ಪ ಕಾಟ ಇದೆ. ಈ ಕಾಡು ಹಂದಿಗಳು ಬಂದುಬಿಟ್ಟು ಇದನ್ನೆಲ್ಲವೂ ಕೂಡ ಎಲ್ಲವನ್ನು ಕೂಡ ಬಗೆದು ಎಲ್ಲ ಸ್ವಲ್ಪ ನಾಶ ಮಾಡಿದೆ. ಒಂದಷ್ಟು ಅದಕ್ಕೆ ಕೂಡ ಹೋಗ್ತದೆ, ಕಾಡು ಪ್ರಾಣಿಗಳಿಗೆ ಕೂಡ ಏನು ಹೋಗುತ್ತದೆ. ಯಾಕೆಂದರೆ ಏನು ಮಾಡೋದು, ಅವುಗಳಿಗೆ ಕೂಡ ಆಹಾರ ಬೇಕಲ್ಲ. ಹಾಗೆ ಕಾಡು ಪ್ರಾಣಿಗಳಿಗೆ ಸ್ವಲ್ಪ, ನಮಗೆ ಕೂಡ ಸ್ವಲ್ಪ ಆಗ್ತದೆ. ಹಾಗೆ ನೀವು ನೋಡ್ಬೋದು, ಆ ಕಡೆ ನೋಡಿದ ಹಾಗೆ ಆಚೆ ಎಲ್ಲ ಬೇರೆ ಬೇರೆ ಕೃಷಿಗಳು, ಇದರ ಜೊತೆಗೆ ಪೈನಾಪಲ್ ಇದೆ, ಬಾಳೆ ಇದೆ, ಮತ್ತು ಇನ್ನೂ ಭಾಳಷ್ಟು ಸುವರ್ಣಗಡ್ಡೆ, ಬೇರೆ ಬೇರೆ ರೀತಿಯ ಭಾಳಷ್ಟು ನಾವು ಕೃಷಿ ಬೆಳೆಗಳನ್ನು ನಾವು ಬೆಳೀತಾ ಇದ್ದೇವೆ. ಆದರೆ ಇಲ್ಲಿ ಒಂದು ವಿಷಯ ಅಂತ ಹೇಳಿದರೆ, ನಾವು ಏನೇ ಬೆಳೆದರೂ ಕೂಡ ಎಲ್ಲವೂ ಕೂಡ ನಮಗೆ ಸಿಗುವುದಿಲ್ಲ. ಅದರಲ್ಲಿ ಒಂದಷ್ಟು ಪರ್ಸೆಂಟೇಜ್, ಒಂದಷ್ಟು ಶೇಕಡಾವಾರು ಕಾಡು ಪ್ರಾಣಿಗಳಿಗೆ ಹೋಗುತ್ತದೆ. ಯಾಕಂತ ಹೇಳಿದರೆ ಅವುಗಳಿಗೆ ಕೂಡ ಎಲ್ಲಿಯೂ ಕೂಡ ಆಹಾರಗಳು ದೊರೆಯದೇ ಇರುವುದರಿಂದ ಎಲ್ಲವೂ ಕೂಡ ಒಂದೊಂದು ಪ್ರದೇಶಗಳಿಗೆ ಲಗ್ಗೆಯಿಟ್ಟು ನಮ್ಮ ಕೃಷಿ ಭೂಮಿಗೆ, ಕೃಷಿಕರಿಗೆ ಕೂಡ ಸ್ವಲ್ಪ ನಷ್ಟ ಮತ್ತು ಸಮಸ್ಯೆಗಳನ್ನು ಉಂಟು ಮಾಡುತ್ತಿದೆ. ಇದು ನೋಡಿ, ಗಾಂಧಾರಿ ಮೆಣಸು ತುಂಬ ಆರೋಗ್ಯಕರವಾದ, ತುಂಬ ಖಾರವಾಗಿರುವಂತಹ, ತುಂಬ ರುಚಿಕರವಾದಂತಹ ಒಂದು ಸಣ್ಣ ಜಾತಿಯ ಮೆಣಸು, ಬರ್ಡ್ ಐ ಚಿಲ್ಲಿ ಅಂತ ನಾವೇನು ಇಂಗ್ಲೀಷಲ್ಲಿ ಹೇಳ್ತೀವಿ, ಇದು ಅದರ ಒಂದು ಸಸ್ಯ. ಇದು ಕೂಡ ನಮಗೆ ತುಂಬ ಒಳ್ಳೆಯ ಒಂದು ಆಹಾರ ಪದಾರ್ಥಗಳಲ್ಲಿ ನಾವು ಬಳಸುತ್ತಿದ್ದೇವೆ. ನೋಡಿ, ನಾವು ನಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ಬಹಳ ಜಾತಿಯ ಮರಗಳಿದೆ. ನಮ್ಮ ಸ್ವಲ್ಪ ಕೃಷಿ ಭೂಮಿ ಆದರೂ ಕೂಡ ನಮ್ಮಲ್ಲಿ ಬಹಳ ಜಾತಿಯ ಬೇರೆ ಬೇರೆ ರೀತಿಯ ಮರಗಳಿದೆ. ಅದರಲ್ಲಿ ಕ್ಲಿರಿಸಿಡಿಯಾ ಇರ್ಬೋದು, ಮಾವಿನ ಮರಗಳು, ಹಣ್ಣಿನ ಮರಗಳಿರ್ಬೋದು, ಮತ್ತು ನುಗ್ಗೆ ಮರಗಳಿರಬಹುದು, ಅಂಬಟ್ಟೆ ಮರ ಇರಬಹುದು. ಹಾಗೆ ಇನ್ನೂ ಬಹಳಷ್ಟು ಸುಮಾರು 24 ಥರದ ಮರಗಳಿದೆ. ಈ ಎಲ್ಲ ಮರಗಳಲ್ಲಿ ಕೂಡ ನಾವು ಈ ಕಾಳು ಮೆಣಸನ್ನು ಬಳ್ಳಿಯನ್ನು ಹಬ್ಬಿಸಿದ್ದೇವೆ. ಸೊ ಅದು ನಮಗೆ ತುಂಬ ಒಂದು ಬೆಳೆಯನ್ನು ನೀಡಿ ನಮಗೆ ತುಂಬ ಒಂದು ಸಹಕಾರವನ್ನು ನೀಡುತ್ತದೆ. ನೋಡಿ, ಇದು ಕೂಡ ನೋಡಿ, ನೀವು ನೋಡ್ತಾ ಇದ್ದೀರಾ, ಇದು ಗ್ಲಿರಿಸಿಡಿಯಾದ ಮರ. ಆ ಕಡೆಗೆ ಹೋದರೆ ಇನ್ನೊಂದು ಸ್ವಲ್ಪ ನೋಡಿ, ಅದೊಂದು ದೊಡ್ಡ ಮಾವಿನ ಮರ. ಅದರ ಪಕ್ಕ ನೋಡಿದರೆ ಒಂದು ಉಪ್ಪಳಿಕೆ ಮರ. ನೋಡಿ, ಈ ರೀತಿಯಲ್ಲಿ ಕೂಡ ನಮ್ಮಲ್ಲಿರುವಂಥ ಜಾಗದಲ್ಲಿ ಈ ರೀತಿಯಾಗಿ ಮರಗಳನ್ನು ಕೂಡ ನಟ್ಟು ಅದರಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಬೆಳೆಯಬಹುದು. ನೋಡಿ ವೀಕ್ಷಕರು, ಈಗ ನೋಡ್ತಿದ್ದಾರೆ, ಇದು ಗ್ಲಿರಿಸಿಡಿಯಾದಲ್ಲಿ ಬೆಳೆಸಿರತಕ್ಕಂಥ ಕಾಳು ಮೆಣಸಿನ ಬಳ್ಳಿಗಳು. ಅದೇ ನಾನು ಆಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಒಂದು ಸುಮಾರು 24 ಜಾತಿಯ ಮರಗಳಲ್ಲಿ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಅಲ್ಪ ಜಾಗದಲ್ಲಿ ಬೆಳೆಸಿದ್ದೇವೆ. ನಾವು ಸಹಜ ಕೃಷಿ, ಸಾವಯವ ಕೃಷಿ, ಸರಳ ಕೃಷಿಯನ್ನು ಯಾಕೆ ಮಾಡಬೇಕು ಎಂದರೆ, ನಮ್ಮ ಮಣ್ಣಿನ ಫಲವತ್ತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಪ್ರಮುಖ ವಿಷಯವಾದರೆ, ಮತ್ತೊಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ ನಮ್ಮ ಖರ್ಚು. ಇವತ್ತಿನ ದಿನಗಳಲ್ಲಿ ಕೃಷಿ ಮಾಡಲು ನಮಗೆ ಬಹಳಷ್ಟು ಖರ್ಚುಗಳು ಬರ್ತದೆ. ಕಾರ್ಮಿಕರ ಖರ್ಚು ಬರ್ತದೆ, ಗೊಬ್ಬರ ಹಾಕಬೇಕಾಗ್ತದೆ, ಮತ್ತು ನಿರ್ವಹಣೆ ಮಾಡಬೇಕಾಗ್ತದೆ, ನೀರು ಕೊಡಬೇಕಾಗ್ತದೆ, ಮತ್ತು ಇದೆಲ್ಲ ಬೇರೆ ಬೇರೆ ರೀತಿಯ ಬಹಳಷ್ಟು ಖರ್ಚುಗಳು ಬರ್ತದೆ. ಆದ್ದರಿಂದ ಈ ಎಲ್ಲ ಖರ್ಚುಗಳನ್ನು ಬಹಳಷ್ಟು ಕಡಿಮೆ ಮಾಡಲು ನಮಗೆ ಸಹಜ ಕೃಷಿ, ಸಾವಯವ ಕೃಷಿ ಕೂಡ ಸಹಾಯಕವಾಗಿದೆ. ಯಾಕೆಂತೇಳಿ ರೀತಿಯಾಗಿ ಕಳೆಗಳನ್ನು ಬೆಳೆಸಿ, ಸಸ್ಯಗಳನ್ನು ಬೆಳೆಸಿ ನಾವು ಗೊಬ್ಬರವನ್ನು ಕಂಡುಕೊಳ್ಳುವುದರಿಂದ ರಸಗೊಬ್ಬರದ ಬಳಕೆಯನ್ನು ನಿಲ್ಲಿಸಬಹುದು. ಅದೇ ರೀತಿಯಾಗಿ ನಾವು ಆಡು ಗೊಬ್ಬರ ಮತ್ತು ಬೇರೆ ರೀತಿಯ ಗಟ್ಟಿ ಗೊಬ್ಬರಗಳನ್ನು ಬಳಸುವುದು ಕೂಡ ಗೊಬ್ಬರದ ಖರ್ಚನ್ನು ಕಡಿಮೆ ಮಾಡಿಕೊಳ್ಳಬಹುದು. ಹಾಗೆ ಸರಳವಾಗಿ, ಸಹಜವಾಗಿ ಕಾಡುಗಳಲ್ಲಿ ಮರ ಗಿಡಗಳು, ದೊಡ್ಡ ದೊಡ್ಡ ಸಸ್ಯಗಳು ಯಾವ ರೀತಿ ಯಾವುದೇ ನೀರು ಕೊಡದೆ, ಹುಲ್ಲು ಕೊಡದೆ, ಗೊಬ್ಬರ ಕೊಡದೆ, ಪಾಲನೆ ಮಾಡದೆ ಅರಣ್ಯಗಳಲ್ಲಿ ದೊಡ್ಡ ದೊಡ್ಡ ಮರಗಳು ದಟ್ಟವಾಗಿ ಬೆಳೆದು ನಿಂತಿರುವುದನ್ನು ನಾವು ಕಾಣಬಹುದು. ಅದೇ ಮಾದರಿಯನ್ನು ಕೂಡ ನಮ್ಮ ಕೃಷಿ ಭೂಮಿಯಲ್ಲಿ ಮಾಡಿದರೆ ನಮ್ಮ ಕೃಷಿಯ ಖರ್ಚು ಖಂಡಿತವಾಗಿ ತುಂಬ ಉಳಿಯುತ್ತದೆ. ಆ ದೃಷ್ಟಿಯಲ್ಲಿ ನಾವು ಸಾವಯವ ಕೃಷಿ ಅಥವಾ ಸಹಜ ಕೃಷಿ ಅಥವಾ ಸರಳ ಕೃಷಿ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ ಪ್ರಿಯ ವೀಕ್ಷಕರೇ. ಇದು ನಮ್ಮಲ್ಲಿ ಇರುವಂತಹ ನಾಟಿ ತಳಿಯ ಅಡಿಕೆ ಮರ. ಇದು ತುಂಬ, ನಮ್ಮಲ್ಲಿ ಕೂಡ 1-2 ಅಡಿಕೆ ಮರಗಳು ಇದೆ.
ಇದು ನಾಟಿ ತಳಿಯ ಅಡಿಕೆ ಮರಗಳು ಆಗಿರುತ್ತೆ. ಇದು ತುಂಬ ಬಹಳ ವರ್ಷಗಳ ಹಳೆಯದು, ತುಂಬ 18-20 ವರ್ಷಗಳಕ್ಕಿಂತಲೂ ಹೆಚ್ಚಿನ ಒಂದು ಪ್ರಾಯ ಇದಕ್ಕೆ ಆಗಿರಬಹುದು. ಆದರೆ ಇದರ ಒಂದು ವಿಶೇಷ ಅಂತ ಹೇಳಿದರೆ ಇದು ತುಂಬ ಎತ್ತರಕ್ಕೆ ಬೆಳೆದಿದೆ. ಆದರೆ ನಾವು ಇದಕ್ಕೆ ಯಾವುದೇ ರೀತಿಯ ನೀರಾಗಲಿ ಕೊಡುವುದಿಲ್ಲ. ಇದು ತನ್ನಷ್ಟಕ್ಕೆ ತಾನೇ ಬೆಳೆದು ಇದು ಪ್ರಕೃತಿಯಿಂದ ಸಿಗುವಂಥ ನೀರು ಆಹಾರವನ್ನು ತೆಗೆದುಕೊಳ್ಳುತ್ತದೆ. ಮತ್ತು ಮಳೆಗಾಲದಲ್ಲಿ ಇದಕ್ಕೆ ಸಿಗುವಂಥ ನೀರು ಮಾತ್ರ ಇದಕ್ಕೆ ಸಿಗುತ್ತದೆ. ಮತ್ತು ಇದರಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದೆವು, ಅದು ಈಗ ಕೆಳಗೆ ಬಿದ್ದು ಮುರಿದು ಹೋಗಿದೆ. ಕಾರಣಾಂತರದಿಂದ ಈ ಅಡಿಕೆ ಮರದಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಲಿಕ್ಕೆ ಸಾಧ್ಯತೆಗಳಿದೆ. ಅದು ಕೂಡ ನಮಗೆ ಒಂದು ಇನ್ಕಮ್ ಮತ್ತು ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ ತುಂಬ ಸಹಕಾರವಾಗಿದೆ. ಇದು ನಾವು ನಮ್ಮಲ್ಲಿರುವಂತಹ ಎಲ್ಲ ಮರಗಳಲ್ಲಿಯೂ ಕಾಳು ಮೆಣಸಿನ ಬಳ್ಳಿಯನ್ನು ಬೆಳೆಸಿರುವಂಥದ್ದನ್ನು ನೀವು ಕಾಣಬಹುದು. ಅದು ಮಾವಿನ ಮರ ಇರಬಹುದು ಅಥವಾ ತೆಂಗಿನ ಮರ ಇರಬಹುದು. ಅದರ ಮಧ್ಯದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಇದು ಕೂಡ ಒಂದು ಮರ. ಈ ಮರದಲ್ಲಿ ಕೂಡ ನಾವು ಕಾಳು ಮೆಣಸನ್ನು ಬೆಳೆಸಿದ್ದೇವೆ ನೋಡಿ. ಹಾಗೆ ರಬ್ಬರ್ ಮರಗಳಲ್ಲಿಯೂ ಕೂಡ ನಾವು ಕಾಳು ಮೆಣಸನ್ನು ಬೆಳೆಸಿರುವುದನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಬೇರೆ ಬೇರೆ ರೀತಿಯ ಎಲ್ಲ ರೀತಿಯ ಯಾವ ರೀತಿಯ ಮರಗಳು ನಮ್ಮ ಭೂಮಿಯಲ್ಲಿದೆ ಆ ಎಲ್ಲ ಮರಗಳನ್ನು ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಬೆಳೆಸಲಿಕ್ಕೆ ಬಳಸಿಕೊಳ್ಳಬಹುದು. ಯಾಕಂತ ಹೇಳಿದರೆ ಒಂದು ಮರವು ಇದ್ದರೆ ಅದರಿಂದ ನಮಗೆ ತಂಪಾಗ್ತದೆ, ಗೊಬ್ಬರ ಆಗ್ತದೆ, ಮತ್ತು ಮಳೆಗಾಲದ ಮಳೆಯನ್ನು ಬರಲಿಕ್ಕೆ ಕೂಡ ಆಗ್ತದೆ, ವಾತಾವರಣಕ್ಕೆ ಒಳ್ಳೆಯದು, ಪರಿಸರಕ್ಕೆ ಒಳ್ಳೆಯದು. ಹೀಗೆ ನಾವು ಮಾಡುವುದರಿಂದ ನಮಗೆ ತುಂಬ ಪ್ರಯೋಜನ ಆಗ್ತದೆ. ಹಾಗೆ ನಮ್ಮ ಕೃಷಿ ಭೂಮಿಯಲ್ಲಿ ಯಾವ ಕೃಷಿಯನ್ನು ನಾವು ಆಹಾರದ ಕೃಷಿಗಳನ್ನು ಯಂತ್ರ ಬೆಳೆಯಾಗಿ ಕೂಡ ನಾವು ಬೆಳೆಯಬಹುದು. ನಾವು ಏನೆಲ್ಲ ಬೆಳೆಗಳನ್ನು ಮಾಡಲಿಕ್ಕೆ ಸಾಧ್ಯವೋ ಅದನ್ನೆಲ್ಲವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಅದರಿಂದ ನಮಗೆ ಖರ್ಚನ್ನು ಕಡಿಮೆ ಮಾಡಿ ನಮ್ಮ ಮನೆಯ ಆಹಾರದ ಖರ್ಚನ್ನು ಕೂಡ ಕಡಿಮೆ ಮಾಡಿಕೊಳ್ಳಬಹುದು. ಮತ್ತು ಆ ಸಾಧ್ಯವಾದಷ್ಟು ತರಕಾರಿಗಳನ್ನು ಕೂಡ ನಾವು ನಮ್ಮಲ್ಲಿ ಬೆಳೆಯಬಹುದಾದ ತರಕಾರಿಗಳನ್ನು ಬೆಳೆಯಬಹುದು. ಇದರಿಂದ ಆಹಾರ ವಸ್ತುಗಳನ್ನು ಹೊರಗೆಯಿಂದ ತರುವುದನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು. ಇದರಿಂದ ನಮ್ಮ ಖರ್ಚನ್ನು ನಾವು ಉಳಿಸಬಹುದು ಮತ್ತು ಆದಾಯವನ್ನು ಜಾಸ್ತಿ ಮಾಡಬಹುದು. ಮತ್ತು ನಾವು ಈ ರೀತಿಯ ಬೇರೆ ಬೇರೆ ರೀತಿಯಾದಂತಹ ಸಮಗ್ರ ಕೃಷಿಯನ್ನು ಮಾಡುವುದರಿಂದ ಇಂಟಿಗ್ರೇಟೆಡ್ ಫಾರ್ಮಿಂಗನ್ನು ಮಾಡುವುದರಿಂದ ನಮ್ಮ ಆದಾಯವಾಗಿ ಹೆಚ್ಚು ಮಾಡಿಕೊಳ್ಳಲಿಕ್ಕೆ ತುಂಬ ಸಾಧ್ಯತೆಗಳು ಖಂಡಿತ ಇದೆ. ಇದೊಂದು ಪಪ್ಪಾಯಿ ಗಿಡ ನೋಡಿ, ಯಾವ ರೀತಿ ನಮ್ಮ ಭೂಮಿಯಲ್ಲಿ ಕೃಷಿ ಭೂಮಿಯಲ್ಲಿ ಬೆಳೆದು ಬಂದಿದೆ ನೋಡಿ. ಹೂವಾಗಿದೆ, ತುಂಬ ಸಣ್ಣದಂತಹ ಗಿಡ. ಅದರ ಪಕ್ಕದಲ್ಲಿ ನೋಡಿ ಸುವರ್ಣಗಿಡ್ಡೆಯ ಒಂದು ಗಿಡವೂ ಕೂಡ ಉಂಟು. ಮತ್ತು ಅದರ ಪಕ್ಕದಲ್ಲಿ ತುಂಬ ಪೈನಾಪಲ್ ಕೂಡ ಉಂಟು. ಅದೇ ರೀತಿ ಗಾಂಧಾರಿಯ ಮೆಣಸು ಇಲ್ಲಿ ಕೂಡ ನಿಮಗೆ ಕಣ್ಣಿಗೆ ಕಾಣ್ತಾ ಇರ್ಬೋದು ನೋಡಿ. ಹೀಗೆ ಬಹಳಷ್ಟು ಕೃಷಿಗಳನ್ನು ನಾವು ಸ್ವತಃ ನಮ್ಮ ಕೃಷಿ ಭೂಮಿಯಲ್ಲಿ ಮಾಡಬಹುದು ನೋಡಿ. ಅದು ನಾವು ಇಲ್ಲಿ ದಕ್ಷಿಣ ಕನ್ನಡ ಇದು ಭಾಗದಲ್ಲಿ ಪೊಂಗಾರ ಅಂತ ಹೇಳ್ತೀವಿ ಅಥವಾ ಹಾಲುವಣ್ಣ ಅಂತ ಹೇಳ್ತೀವಿ, ಅದರಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ನಾವು ಮಾಡಿದ್ದೇವೆ ನೋಡಿ. ಈ ರೀತಿಯಾಗಿ ನಮಗೆ ಬೇಕಾದಂತಹ ಎಲ್ಲ ಆಹಾರ ಉತ್ಪನ್ನಗಳ ವಸ್ತುಗಳ ಬೆಳೆಯನ್ನು ಕೂಡ ನಾವು ಸ್ವಲ್ಪ ನಮ್ಮ ಕೈಲಿ ಆಗುವಾಗೆ ಬೆಳೆದುಕೊಂಡರೆ ಖಂಡಿತವಾಗಿಯೂ ನಮ್ಮ ಖರ್ಚನ್ನು ಕಡಿಮೆ ಮಾಡಲು ತುಂಬ ಸಹಕಾರಿಯಾಗಿದೆ. ಮತ್ತು ದೀರ್ಘಾವಧಿ ಬೆಳೆಗಳನ್ನು ಹೆಚ್ಚಿನ ಬೇರೆ ಮಿಶ್ರ ಬೆಳೆಯನ್ನು ಬೆಳೆಯುವುದರಿಂದ ನಮ್ಮ ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ತುಂಬ ಸಹಕಾರಿಯಾಗುತ್ತದೆ. ಇದರಿಂದ ಖಂಡಿತವೂ ಸಾಧ್ಯವಾಗುತ್ತದೆ. ಮತ್ತು ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾವು ಗಮನಿಸಬೇಕು. ಯಾಕಂದರೆ ಬೆಲೆ ಎನ್ನುವಂಥದ್ದು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ವಾತಾವರಣ ಎನ್ನುವಂಥದ್ದು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಈ ಎಲ್ಲ ವಾತಾವರಣಗಳು ಬದಲಾವಣೆ ಆದ ಬೆಳೆಯಲ್ಲಿ ಸಮಸ್ಯೆಗಳಾಗ್ತದೆ, ಹೆಚ್ಚುವರಿ ಆಗ್ತದೆ, ಇಳುವರಿ ಕಡಿಮೆ ಆಗ್ತದೆ, ವ್ಯತ್ಯಾಸಗಳಾಗ್ತದೆ. ರಬ್ಬರ್ನಲ್ಲಿ ಇಳುವರಿ ಕಡಿಮೆ ಆಗಬಹುದು, ಕಾಳು ಮೆಣಸಿನಲ್ಲಿ ಇಳುವರಿ ಕಡಿಮೆ ಆಗೋದು, ಅಥವಾ ತೆಂಗಿನಲ್ಲಿ ಇಳುವರಿ ಕಡಿಮೆ ಆಗೋದು. ಅದು ಬೇರೆ ಯಾವುದೇ ಬೆಳೆಗಳಲ್ಲಿ ಕೂಡ ಇಳುವರಿಯಲ್ಲಿ ಏರುಪೇರುಗಳು ಆಗುವ ಸಾಧ್ಯತೆಗಳಿದೆ. ಬೆಲೆಗಳಂತೂ ಯಾವುದೂ ಬೇಕಾದ್ರೆ ಆಚೆ ಈಚೆ ಹಿಂದೆ ಮೇಲೆ ಕೆಳಗೆ ಆಗುವುದು ಸಹಜ ಮತ್ತು ಸಾಮಾನ್ಯ. ಈ ಎಲ್ಲ ಸಮಸ್ಯೆಗಳಿಂದ ನಾವು ಪಾರಾಗಬೇಕಾದ್ರೆ ಈ ರೀತಿಯ ಒಂದು ಸಮಗ್ರವಾದ ಕೃಷಿಯನ್ನು ಲಾಭದಾಯಕ ಮಾಡುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡುವುದು ಅಗತ್ಯ ಮತ್ತು ಅನಿವಾರ್ಯವಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ಹಾಗೂ ನಮಗೆ ಮುಖ್ಯವಾದ ಲಾಭವೆಂದು ಮತ್ತು ಪ್ರಯೋಜನವೆಂದು ಹೇಳಿದರೆ ಅದು ಉದಾಹರಣೆಗೆ ಈ ವರ್ಷ ನಮಗೆ ಒಂದು ಬೆಳೆಗೆ ರಬ್ಬರ್ನ ಬೆಲೆ ಕಡಿಮೆ ಆದಾಗ ಕಾಳು ಮೆಣಸಿನಲ್ಲಿ ಆ ಬೆಲೆಯನ್ನು ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಸಹ ಪಡೆಯಬಹುದು. ಮತ್ತು ತೆಂಗಿನ ಬೆಲೆಯನ್ನು ಕೂಡ ನಾವು ಪಡೆಯಲಿಕ್ಕೆ ಸಾಧ್ಯತೆಗಳಿದೆ. ಒಂದು ವೇಳೆ ತೆಂಗಿನಲ್ಲಿ ಬೆಲೆ ಕಡಿಮೆಯಾದರೆ ಆ ಬೆಲೆಯನ್ನು ನಾವು ಕಾಳು ಮೆಣಸಿನಿಂದ ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇದೆರಡರಲ್ಲೂ ಒಂದು ಬೆಳೆ ಕಡಿಮೆಯಾದರೆ ರಬ್ಬರ್ನಲ್ಲಿ ಒಂದು ಸ್ವಲ್ಪ ನಮಗೆ ರಿಕವರಿಯಾಗಿ ಅಥವಾ ಲಾಭದಾಯಕವಾಗುವ ಸಾಧ್ಯತೆಗಳಿದೆ. ಬೆಲೆಗಳು ತುಂಬ ಕಡಿಮೆ ಆದರೂ ಕೂಡ ನಮಗೆ ಇಲ್ಲಿ ಆದಂಥ ವ್ಯತ್ಯಾಸವನ್ನು ಅಲ್ಲಿ ನಾವು ತುಂಬಿಕೊಳ್ಳಬಹುದು. ಈ ರೀತಿಯಾಗಿ ನಾವು ಬೇರೆ ಬೇರೆ ಕೃಷಿಗಳನ್ನು ನಮ್ಮ ಕೃಷಿ ಭೂಮಿಯಲ್ಲಿ ಸಮಗ್ರವಾಗಿ ಮಾಡುವುದರಿಂದ ನಮ್ಮ ಹಣಕಾಸಿನ ಒಂದು ಆದಾಯದಲ್ಲಿ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು. ಇದರ ಜೊತೆಗೆ ನಮ್ಮ ಜೀವನ ಶೈಲಿ ಕೂಡ ಬಹಳ ಮುಖ್ಯವಾಗುತ್ತದೆ. ಅತಿಯಾದ ಖರ್ಚು, ಅದ್ದೂರಿ ಜೀವನ, ವೈಭೋಗದ ಜೀವನ ಇದನ್ನೆಲ್ಲ ಸ್ವಲ್ಪ ಇರುವಂಥದ್ದು ಅಗತ್ಯವಾಗಿರುತ್ತದೆ. ಮತ್ತು ಸಹಜ ಕೃಷಿ ಮತ್ತು ಸರಳ ಜೀವನವಾಗದಲ್ಲಿ ನಮ್ಮ ಜೀವನವು ಸುಖಮಯ ಸುಂದರವಾಗಿ ನಡೆಯಲಿದೆ. ಪ್ರಿಯ ವೀಕ್ಷಕರೇ, ಹಾಗೆಯೇ ನಮ್ಮ ಈ ವಿಚಾರಗಳು ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಚಾರಗಳನ್ನು ಹೆಚ್ಚು ಜನರಿಗೆ ತಲುಪಿಸಿರಿ. ಹಾಗೆ ನೀವು ಕೂಡ ನಿಮ್ಮ ಕೃಷಿ ಭೂಮಿಯಲ್ಲಿ ಈ ರೀತಿಯ ವಿಧಾನಗಳನ್ನು ಅಳವಡಿಸಿ ಲಾಭದಾಯಕ ಕೃಷಿಯನ್ನು ಮಾಡಿ ಸುಂದರವಾದ ಜೀವನ ಬದುಕು ನಿಮ್ಮದಾಗಲಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.